ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವಂತದ್ದು ಕೋರ್ಟ್. ಆಲ್ರೆಡಿ ನಿರೀಕ್ಷಣಾ ಜಾಮೀನು ಇತ್ತು, ಅದು ಇವತ್ತಿಗೆ ಅಂತ್ಯವಾಗ್ತಾ ಇತ್ತು. ಮತ್ತೊಮ್ಮೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿತ್ತು, ವಾದ ಪ್ರತಿವಾದ ನಡೆದಿತ್ತು. ಮತ್ತೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಬಂಧನದ ಭೀತಿಯಲ್ಲಿದ್ದಂತ ಭವಾನಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನನ್ನು ನೀಡಿರುವಂಥದ್ದು ಹೈಕೋರ್ಟ್. ಪೊಲೀಸರ 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲ್ಲ. ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ರು. ಪೊಲೀಸರಿಗೆ ಬೇಕಾದಂತ ಉತ್ತರ ಕೊಡಬೇಕಂದಿಲ್ಲ ಅಂತಲೂ ಕೂಡ ನ್ಯಾಯಾಧೀಶರು ಹೇಳ್ತಾ ಹೋದ್ರು. ಊಟ ಬಟ್ಟೆ ಕೊಟ್ಟಿಲ್ಲವೆಂಬ ವಾದ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇನ್ನ ತನಿಖೆ ಮುಗಿಯೋವರೆಗೂ ಕೂಡ ಹಾಸನಕ್ಕೆ ಹೋಗಂಗಿಲ್ಲ ಭವಾನಿ ರೇವಣ್ಣ. ಈ ಹಿಂದೆನೂ ಕೂಡ ಇತ್ತು, ಹಾಸನ ಮತ್ತು KR ನಗರಕ್ಕೆ ಹೋಗಂಗಿಲ್ಲ ಅಂತ ಈ ಹಿಂದೆ ಆದೇಶವನ್ನ ಮಾಡಲಾಗಿತ್ತು. ಅದು ಮತ್ತೆ ಅದೇ ರೀತಿಯಾದಂಥ ಆದೇಶ ಬಂದಂತೆ ಕಾಣಿಸ್ತಾ ಇದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವಂಥದ್ದು ಕೋರ್ಟ್. ಮತ್ತೆ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ರು. ಇಲ್ಲಿ ಮೊನ್ನೆ ಭವಾನಿ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲಾಗಿದೆ, ಆದ್ರೆ ಇವರಿಗೆ ಬೇಕಾದಂತ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭವಾನಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ರು. ಆ ವಾದವನ್ನ ಪುರಸ್ಕರಿಸಿದೆ ಕೋರ್ಟ್. ಪುರಸ್ಕರಿಸಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಮತ್ತೆ ಭವಾನಿ ರೇವಣ್ಣಗೆ. ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವಂತದ್ದು ಕೋರ್ಟ್. ಆಲ್ರೆಡಿ ನಿರೀಕ್ಷಣಾ ಜಾಮೀನು ಇತ್ತು, ಅದು ಇವತ್ತಿಗೆ ಅಂತ್ಯವಾಗ್ತಾ ಇತ್ತು. ಮತ್ತೊಮ್ಮೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿತ್ತು, ವಾದ ಪ್ರತಿವಾದ ನಡೆದಿತ್ತು. ಮತ್ತೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಬಂಧನದ ಭೀತಿಯಲ್ಲಿದ್ದಂತ ಭವಾನಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನನ್ನು ನೀಡಿರುವಂಥದ್ದು ಹೈಕೋರ್ಟ್. ಪೊಲೀಸರ 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲ್ಲ. ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ರು. ಪೊಲೀಸರಿಗೆ ಬೇಕಾದಂತ ಉತ್ತರ ಕೊಡಬೇಕಂದಿಲ್ಲ ಅಂತಲೂ ಕೂಡ ನ್ಯಾಯಾಧೀಶರು ಹೇಳ್ತಾ ಹೋದ್ರು. ಊಟ ಬಟ್ಟೆ ಕೊಟ್ಟಿಲ್ಲವೆಂಬ ವಾದ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇನ್ನ ತನಿಖೆ ಮುಗಿಯೋವರೆಗೂ ಕೂಡ ಹಾಸನಕ್ಕೆ ಹೋಗಂಗಿಲ್ಲ ಭವಾನಿ ರೇವಣ್ಣ. ಈ ಹಿಂದೆನೂ ಕೂಡ ಇತ್ತು, ಹಾಸನ ಮತ್ತು KR ನಗರಕ್ಕೆ ಹೋಗಂಗಿಲ್ಲ ಅಂತ ಈ ಹಿಂದೆ ಆದೇಶವನ್ನ ಮಾಡಲಾಗಿತ್ತು. ಅದು ಮತ್ತೆ ಅದೇ ರೀತಿಯಾದಂಥ ಆದೇಶ ಬಂದಂತೆ ಕಾಣಿಸ್ತಾ ಇದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವಂಥದ್ದು ಕೋರ್ಟ್. ಮತ್ತೆ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ರು. ಇಲ್ಲಿ ಮೊನ್ನೆ ಭವಾನಿ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲಾಗಿದೆ, ಆದ್ರೆ ಇವರಿಗೆ ಬೇಕಾದಂತ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭವಾನಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ರು. ಆ ವಾದವನ್ನ ಪುರಸ್ಕರಿಸಿದೆ ಕೋರ್ಟ್. ಪುರಸ್ಕರಿಸಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಮತ್ತೆ ಭವಾನಿ ರೇವಣ್ಣಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.